ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಸಂಡೇ ವ್ಲಾಗ್. ಏನು ಯೂಶ್ವಲಿ ಸೋಮವಾರ ಶುಕ್ರವಾರ ಈ ರೀತಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೆ ರಂಗೋಲಿ ಹಾಕೋದ್ರಲ್ಲಿ. ಸಂಡೇನೂ ಏನು ಸ್ಪೆಷಲು, ಈ ಥರ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂತ ಅನಿಸಿರ್ಬೋದಲ್ವಾ. ಇವತ್ತು ಅಮಾವಾಸ್ಯೆ ಇದೆ, ಕಾರ್ತಿಕ ಮಾಸದ ಕಡೆ ದಿನ ಇದು. ಹಾಗಾಗಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ರಂಗೋಲಿ ಹಾಕ್ತಾಯಿದ್ದೆ. ನಾನು ಯೂಶ್ವಲಿ ಸೋಮವಾರ ಶುಕ್ರವಾರನೇ ಇವಾಗ ವ್ಲಾಗ್ಗಳನ್ನ ಮಾಡ್ತಾ ಇರೋದು, ಬಟ್ ಶುಕ್ರವಾರ ವ್ಲಾಗ್ನೇ ಮಾಡಲಿಲ್ಲ ನಾನು. ಅದಲ್ಲದೆ ಪೂಜೆನೂ ಕೂಡ ಮಾಡಲಿಲ್ಲ ಶುಕ್ರವಾರ. ತೀರಾ ಹುಷಾರಿರಲಿಲ್ಲ, ನನಗೂ ನೆಗಡಿ, ಕೆಮ್ಮು, ಜ್ವರ, ತಲೆನೋವು ಎಲ್ಲ ಬಂದುಬಿಟ್ಟಿತ್ತು. ಹಾಗಾಗಿ ಅವತ್ತು ಪೂಜೆನೂ ಮಾಡೋದಕ್ಕಾಗಲಿಲ್ಲ. ಹಾಗಾಗಿ ನಾನು ವ್ಲಾಗ್ ಮಾಡಲಿಲ್ಲ. ಇನ್ನಿವತ್ತು ಪೂಜೆನೂ ಮಾಡೋಣ, ಹಾಗೆ ವ್ಲಾಗ್ನೂ ಕೂಡ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೆ. ಇನ್ನು ರಂಗೋಲಿ ಹಾಕೋಣ ಅಂತ ಬಂದು ಕೂತಿದ್ದೀನಿ. 5ರಿಂದ 3 ಚುಕ್ಕಿ ರಂಗೋಲಿನ ಹಾಕ್ತಾಯಿದ್ದೀನಿ. ಇವತ್ತು ಸ್ವಲ್ಪ ಲೇಟಾಗಿ ಎದ್ದು ಬಂದೆ, 6 o'clock ಎದ್ದಾಗ ನಾನು. ಯಾಕೆಂದರೆ ತೀರಾ ಮಳೆ, ಮೋಡ, ಚಳಿ, ಕತ್ಲೆ ಇನ್ನು 5 ಗಂಟೆ ಆದಂಗಿದೆ. 6 ಗಂಟೆಲಿ ಎದ್ರೂ ಕೂಡ ಆಗಿತ್ತು. ಅದಕ್ಕೋಸ್ಕರ ವೆದರು ಹೀಗಿದೆ, ಬೇಗ ಎದ್ದರೆ ಇನ್ನು ಮತ್ತೆ ಕೋಲ್ಡ್ ಜಾಸ್ತಿಯಾಗಿ ಹುಷಾರು ತಪ್ಪೋದು ಬೇಡ ಅಂತ ಹೇಳಿಬಿಟ್ಟು 6 ಗಂಟೆಗೆ ಎದ್ದಿದ್ದೆ. ಎದ್ದು ರಂಗೋಲಿ ಹಾಕಬೇಕಾದ್ರೆ ಯೂಶ್ವಲಿ ನಾರ್ಮಲಾಗಿ ನೆಲದ ಮೇಲೆ ಕೂತು ಹಾಕ್ತಿದ್ದಳು. ಇವತ್ತು ಒಂದು ಬಟ್ಟೆನ ಹಾಕ್ಕೊಂಡು ಅದ್ರ ಮೇಲೆ ಕೂತಿದ್ದೀನಿ. ಅಷ್ಟು ಥಂಡಿ ಇತ್ತು, ನೆಲ ಎಲ್ಲ ಗಾಳಿ ಬೀಸ್ತಾ ಇರುತ್ತಲ್ವ, ನೆಲ ಪೂರ ಥಂಡಿ ಅನಿಸ್ತಾಯಿತ್ತು. ಹಾಗಾಗಿ ಒಂದು ಬಟ್ಟೆ ಹಾಕ್ಕೊಂಡು ಕೂತ್ಕೊಂಡು ರಂಗೋಲಿ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಇನ್ನು 5ರಿಂದ 3 ಚುಕ್ಕಿ ರಂಗೋಲಿ ಈ ರೀತಿಯಾಗಿ ಹಾಕ್ತಾಯಿದ್ದೆ. ಫ್ಲವರ್ ರಂಗೋಲಿ ಚೆನ್ನಾಗಿ ಬಂದಿತ್ತು. ರಂಗೋಲಿನೂ ಕೂಡ ಯೂಶ್ವಲಿ ಇವತ್ತು ಯಾವುದೇ ಕಲರ್ನೂ ಕೂಡ ಫಿಲ್ ಮಾಡ್ತಾಯಿಲ್ಲ, ಹಾಗೆ ಸಿಂಪಲಾಗಿ ರಂಗೋಲಿ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕಿದೆ. ಎಷ್ಟು ಚುಕ್ಕಿದು ಅಂತ ಹೇಳಿದ್ನ, ನನಗೆ ಯಾಕೋ ಮರವು ಜಾಸ್ತಿ ಆಗಿಬಿಟ್ಟಿದೆ ಅನಿಸ್ತಿದೆ ಹುಷಾರು ತಪ್ಪಿದ ಮೇಲೆ. ನೆನಪೇ ಉಳ್ಕೊತ ಇಲ್ಲ. 5ರಿಂದ 3 ಚುಕ್ಕಿ ರಂಗೋಲಿನ ಹಾಕಿದ್ದು. ಇನ್ನು ಸಿಂಪಲಾಗಿ ಹಾಕಿ ಬೇಗ ಮುಗಿಸೋಣ ಅಂತ ಅಂದ್ಕೊಂಡೆ. ಆದ್ರೂ ಒಂದಷ್ಟು ಟೈಮ್ ಆಯಿತು. ನನಗೆ ಬಗ್ಗೋದಕ್ಕಾಗಲ್ಲ, ಕತ್ತೆತ್ತೋದಕ್ಕಾಗಲ್ಲ, ತಲೆ ಹಿಡಿದ್ಬಿಟ್ಟಿದೆ, ಹಂಗೆ ತಲೆನೋವು ಬಂದುಬಿಟ್ಟಿದೆ. ಬಟ್ ವಿಧಿ ಇಲ್ಲ, ಏನೇ ಇದ್ರೂ ಅಂದರೆ ತೀರಾ ಆಗಲ್ಲ ಅಂದಾಗ ಮಲಗಿಬಿಟ್ಟಿರ್ತೀನಿ ಹೊರತು, ಸ್ವಲ್ಪ ಎಲ್ಲ ಹುಷಾರಾದೆ ಅಂದರೆ ಮತ್ತೆ ನಾನು ಫುಲ್ ಆ್ಯಕ್ಟಿವ್ ಆಗಿಬಿಟ್ಟಿರ್ತೀನಿ ಹಾಗೆ. ಅಂದರೆ ಕೆಲಸ ಮಾಡೋದ್ರಲ್ಲಿ, ಪೂಜೆ ಮಾಡೋದ್ರಲ್ಲಿ. ಹಾಗಾಗಿ ಮಾಡಿ ಹೋಗೋಣ, ಏನು ತಲೆನೋವಿದ್ರು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಬಂದು ಈ ರೀತಿ ಪುಟ್ಟದಾಗಿ ರಂಗೋಲಿ ಹಾಕಿ ಮುಗಿಸ್ತೇನು. ಇವತ್ತು ಸಂಡೇ ಆಗಿರೋದ್ರಿಂದ ಬ್ರೇಕ್ಫಾಸ್ಟ್ ಬಗ್ಗೆ ಏನು ಅರ್ಜೆಂಟಾಗಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಲೇಟಾಗಿಯೇ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ಬೋದು. ಹಾಗಾಗಿ ಆರಾಮ್ಸೆ ಕೂತು ರಂಗೋಲಿ ಕಂಪ್ಲೀಟ್ ಮಾಡಿದೆ. ಇನ್ನು ಈ ರೀತಿ ಫೈನಲಿ ರಂಗೋಲಿ ಬಂದಿತ್ತು. ಹೇಗೆ ಕಾಣಿಸ್ತಿದೆ ರಂಗೋಲಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಬೆಳಗ್ಗೆನೇ ಮಳೆ ಬಂದು ಹೋಗಿತ್ತು. ನಾನು ಬೆಳಗ್ಗೆ ಎದ್ದಾಗ ರಂಗೋಲಿ ಹಾಕೋ ಮನಸ್ಥಿತಿಲಿ ಹೊರಗಡೆ ನೋಡೋದಕ್ಕೆ ಹೋಗೋದಿಲ್ಲ. ಆಮೇಲೆ ಬಂದು ಬಾಲ್ಕನಿನಲ್ಲಿ ನೋಡಿದ್ರೆ ಚೆನ್ನಾಗಿ ಮಳೆ ಸುರಿದಿದೆ. ನೈಟ್ ಪೂರ್ತಿ ಮಳೆ ಬಂದಿದೆ. ಮತ್ತು ಬೆಳಗ್ಗೆ ಎಲ್ಲ ನಾರ್ಮಲಾಗಿರುತ್ತೆ, ನೈಟ್ ಆದರೆ ಮಳೆ ಬರುತ್ತೆ. ಈ ರೀತಿ ಅದು ಹಿಂಗೆ ಅಂದರೆ ಜೋರಾಗಲ್ಲ, ಸಣ್ಣದಾಗಿ ಸೋನೆ ಕಂಟಿನ್ಯೂಸ್ ಇಟ್ಕೊಳುತ್ತೆ. ಆಮೇಲೆ ನೋಡಿ, ಇವಾಗೆಲ್ಲೋ 6 ಗಂಟೆ ಆಗ್ತಿದೆಯೇನೋ ಅಂತ ಅನ್ನೋ ಥರ ಇತ್ತು ಫೀಲಿಂಗು. ಇನ್ನು ಸರಿ ಆಯಿತು, ಎಲ್ಲ ಮುಗಿಸ್ದೆ. ನಾನು ಕೆಲಸ ಎಲ್ಲ ಮುಗಿಸಿ ನಾನು ಫ್ರೆಶ್ ಅಪ್ ಆಗಿ ಬಂದೆ. ಇನ್ನು ದೇವ್ರ ಫೋಟೋಗಳಿಗೆಲ್ಲ ಹೂವು ಇಡೋಣ ಅಂತ ಹೇಳ್ತಾಯಿದ್ದೆ. ಇನ್ನು ದೇವ್ರ ಫೋಟೋ ಅಂದರೆ ದೇವ್ರ ಗೂಡಲ್ಲಿ ಸ್ವಲ್ಪ ಒಂದಷ್ಟು ಬದಲಾವಣೆಗಳನ್ನ ಮಾಡಿದ್ದೀನಿ. ಪುಟ್ಟು ಪ್ಲೇಟ್ಗಳನ್ನ ಇಟ್ಟು, ಲಕ್ಷ್ಮಿ ಸಪ್ರೇಟು, ವಿಘ್ನೇಶ್ವರ ಸಪ್ರೇಟು, ಆಮೇಲೆ ಆ ಕಳಶ ಮತ್ತು ಇನ್ನೊಂದೇನು ಸೇರು ಮತ್ತು ಕಡ್ಗೋಲು, ಇದೆಲ್ಲದನ್ನು ಸಪ್ರೇಟ್ ಇಟ್ಟಿದ್ದೆ ಅಲ್ವಾ. ಬಟ್ ಆದರೆ ಇವಾಗ ಬೇಡ, ಅದನ್ನೆಲ್ಲ ಒಂದೇ ಪ್ಲೇಟಲ್ಲಿ ಅಕ್ಕಿ ತುಂಬಿಟ್ಟು ಒಂದರಲ್ಲೇ ಇಡೋಣ ಅಂತ ಹೇಳಿಬಿಟ್ಟು ಇಟ್ಟೆ. ಅಂದರೆ ಸ್ಪೇಸ್ ಸಾಕಾಗ್ತಾಯಿಲ್ಲ, ದೇವ್ರ ಮನೆಯಲ್ಲಿ ತುಂಬ ಚಿಕ್ಕದಿದೆ. ಒಂದೇನಾದರೂ ಪೂಜೆಗೆ ಹಣ್ಣು ಇಡಬೇಕು ಅಂದರೆ ಆಗೋದೇ ಇಲ್ಲ. ಅದಕ್ಕೋಸ್ಕರ ಈ ರೀತಿ ಎಲ್ಲದನ್ನು ಒಂದರಲ್ಲೇ ಹಾಕಿಬಿಟ್ಟು ಈ ರೀತಿ ಇಟ್ಟಿದ್ದೀನಿ. ಸ್ಪೇಸ್ ಇವಾಗ ಒಂದಷ್ಟು ಉಳಿದಿದೆ. ಇನ್ನು ಅದಾದಮೇಲೆ ಚೆನ್ನಾಗಿ ಕಾಣಿಸ್ತಿದೆ ಇವಾಗ ದೇವ್ರ ಮನೆ. ನಂಗೆ ಅನಿಸ್ತು, ನಿಮ್ಗೆ ಹೇಗೆ ಕಾಣಿಸ್ತಿದೆ? ಈಗ ಚೆನ್ನಾಗಿದೆಯಾ, ಮುಂಚೆ ಇದ್ದಿದ್ದು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಬಾಗಿಲಲ್ಲಿ ಅಮಾವಾಸ್ಯೆ ಆಗಿರೋದ್ರಿಂದ ನಿಂಬೆಹಣ್ಣು ಕಟ್ ಮಾಡಿ ಪೂಜೆ ಎಲ್ಲ ಮುಗಿಸಿ ಮನೆಗೆಲ್ಲ ಧೂಪ ಹಾಕಿ ಪೂಜೆ ಮಾಡಿ ಮುಗಿಸ್ದೆ. ನಾನು ಪೂಜೆ ಮಾಡಿ ಮುಗಿಸಿದ್ದಾಯಿತು. ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು. ಬ್ರೇಕ್ಫಾಸ್ಟಿಗೆ ವಾಂಗಿಬಾತ್ ಗೊಜ್ಜಿದೆ, ಅದಕ್ಕೋಸ್ಕರ ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ರೈಸಿಗೆ ಇಟ್ಟಿದ್ದೀನಿ. ಇನ್ನು ಇವರಿಬ್ಬರು ಇಲ್ಲಿ ರೀಲ್ಸ್ ನೋಡ್ತಾವ್ರೆ, ಡ್ಯಾನ್ಸ್ ಕಲಿತವ್ರಲ್ಲವಾ, ಡ್ಯಾನ್ಸ್ ಕಲಿತವ್ರು ಇಬ್ಬರು ಸೇರ್ಕೊಂಡು. ಇದೇ ಕೆಲಸ. ಎದ್ದವರು ಇನ್ನೇನು ಬಂದಿಲ್ಲ, ಟಿ ವಿ ಮುಂದೆ ಬಂದು ಕೂತಿದ್ದಾರೆ. ಸಂಡೇ ಸ್ಪೆಷಲ್ ಅಂತ ಹೇಳಿಬಿಟ್ಟು ಸಂಡೇ ಸ್ಪೆಷಲು ಇದಿರ್ತಿತ್ತು, ಬಟ್ ಇವಾಗ ಇದಿಲ್ಲ. ಸುಮ್ಮನೆ ಅದೇ ಟಿ ವಿ ನೋಡ್ಕೊಂಡು ಟೈಮ್ ಪಾಸ್ ಮಾಡೋದೇ ಸ್ಪೆಷಲು. ಇನ್ನು ಬ್ರೇಕ್ಫಾಸ್ಟಿಗೆ ವಾಂಗಿಬಾತ್ ಗೊಜ್ಜಿದೆ, ಅದನ್ನು ಮಾಡ್ತೀನಿ ಅಂತ ಹೇಳಿದ್ನ ಇಲ್ವಾ, ನನಗೇ ಗೊತ್ತಾಗ್ತಾಯಿಲ್ಲ. ಆ ರೇಂಜ್ಗೆ ತಲೆ ಎಲ್ಲ ಹಿಡಿದ್ಬಿಟ್ಟೈತಿಲ್ಲಲ್ಲ, ಫುಲ್ ಪೇಯ್ನ್ ಬಂದುಬಿಟ್ಟೈತೆ. ನೋಸ್ ಅಂತೂ ಬ್ಲಾಕ್ ಆಗ್ತಿದೆ, ವಾಯ್ಸ್ ಅಂತೂ ಫುಲ್ ಕುಟ್ಟೋಗ್ಬಿಟ್ಟೈತೆ. ಅದಕ್ಕೋದು ಇನ್ನು ಸಂತು ಬಂದು ಮಲಗಿದ್ದಾರೆ. ಬೆಳಗ್ಗೆನೇ ಎದ್ದು ಕ್ರಿಕೆಟ್ ಆಡೋದಕ್ಕೆ ಹೋಗಿದ್ರು. ಅಲ್ಲೇ ಬ್ರೇಕ್ಫಾಸ್ಟ್ ಆಯ್ತಂತೆ. ಅದಕ್ಕೋಸ್ಕರ ನನಗೇನು ಬ್ರೇಕ್ಫಾಸ್ಟ್ ಬೇಡ ಅಂತ ಹೇಳ್ಬಿಟ್ಟು ಹೋಗಿ ಅವರು ನಿದ್ರೆ ಮಾಡ್ತಾ ಮಲ್ಕೊತೀನಿ ಅಂತ ಹೋಗಿದ್ದಾರೆ. ವೆದರ್ ನೋಡಿದ್ರೆ ಹಿಂಗೆ ಐತಲ್ಲ, ಇನ್ನೇನು ನಿದ್ರೆ ಮಾಡಬೇಕು ಅನಿಸುತ್ತೆ. ಈ ಥರ ವೆದರ್ ಇದ್ಬಿಟ್ರೆ ನಿದ್ರೆನೂ ಬರುತ್ತೆ, ಕೆಲಸ ಮಾಡೋ ಮನಸ್ಥಿತಿನೂ ಬರೋಲ್ಲ. ಇನ್ನು
ನೆನೆಯಲ್ಲೂ ಹೀಗೆ ಇದೆ, ಇವತ್ತಂತಲ್ಲ ನೆನ್ನೆಯಿಂದನೂ ಹಿಂಗೆ ಪೂರ್ತಿ ಫ್ರೀಸಾಗಿ ಚಳಿಯಾಗಿದೆ. ಇವಾಗ ನಾನು ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತೀನಿ. ರೈಸ್ಗೆ ಇಟ್ಟಿದ್ದೀನಿ ಆಲ್ರೆಡಿ. ರೈಸ್ ಕಾಣಿಸ್ತಾ ಇದೆ, ದೂರದಲ್ಲಿ ಕಾಣಿಸ್ತೈತೆ. ರೈಸ್ಗೆ ಇಟ್ಟಿದ್ದೀನಿ. ರೈಸ್ ರೆಡಿ ಆದಮೇಲೆ ಹಾಕ್ಕೊಡ್ತೀನಿ. ಇನ್ನು ಇವರಿಬ್ಬರು ತಲೆಗೂ ಎಣ್ಣೆ ಹಚ್ಚಬೇಕು. ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ಬೇಕು. ಓಕೆ, ಮತ್ತು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಯಾವುದಾದ್ರೂ ಒಂದು ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ. ನಾನು ಬ್ರೇಕ್ಫಾಸ್ಟ್ ಮುಗಿಸಿದ್ದಾಯಿತು. ನಂಗೆ ಬ್ರೇಕ್ಫಾಸ್ಟ್ ಏನು ತಿನ್ನೋದಕ್ಕಾಗಲಿಲ್ಲ. ಅಂದರೆ ಹಿಂದಿನ ದಿನ ಹುಳ್ಳಿ ಕಾಳು ಬಸ್ಸಾರು ಮಾಡಿದ್ದೆ, ಹುರುಳಿ ಕಾಳ್ದು ಶೀತ ಆಗಿದೆಯಲ್ಲ ಅಂತ ಹೇಳಿಬಿಟ್ಟು ಅದರಲ್ಲೇ ನಾನು ರೈಸ್ ತಿಂದೆ. ಸಾನು ವಾಂಗಿಬಾತ್ ತಿಂತಾಯಿದ್ಲು. ಸಾನುಗೆ ವಾಂಗಿಬಾತು 3 ಟೈಮ್ ಇದ್ದರೂ ತಿಂತಾಳೆ. ಇನ್ನು ಕನುಷಿಗೂ ಕೂಡ ತಿನ್ನಿಸ್ಕೊಂಡು ಅವಳು ತಿಂತಾ ಟಿ ವಿ ನೋಡ್ತಾಯಿದ್ಲು. ಎಲ್ಗ್ರಿ ಹೋಗಿದ್ರಿ? ಏನದು ವೆಜ್ಜಾ ನಾನ್ ವೆಜ್ಜಾ? ಅಲ್ಲೆಲ್ಲಿ ಅವಳೆಲ್ಲಿ ಕನುಷಿ ಎಲ್ಗೋಗಿದ್ದವ? ಸ್ಟೇಷನ್ ನಾವು ಒಂಥರ ಟ್ರಿಪ್ ಮಾಡ್ಕೊಬಿಟ್ಟವಳೆ. ಸಂತು ಕರ್ಕೊಂಡು ಹೋಗಿ ಅಲ್ಕೊಂಡು ಬಂದವಳೆ. ಮೊನ್ನೆ ಒಂದಿನ ಏನೋ ಫಂಕ್ಷನ್ ಇತ್ತು ಅಂತ ಕರ್ಕೊಂಡು ಹೋಗಿದ್ರ. ಮೊನ್ನೆ ಒಂದಿನ ಇತ್ತೀಚೆಗೆ ಹೋಯ್ತಾನೆ ಅವಳೆ. ಅಲ್ಲಿ ಪರಿಚಯ ಆಗ್ಬಿಟ್ಟು ಎಲ್ಲರನ್ನೂ ಫ್ರೆಂಡ್ ಮಾಡ್ಕೊಬಿಟ್ಟು ಆಟ ಆಡೋಕೆ ಹೋಯ್ತಾವಳೆ ಸ್ಟೇಷನ್ಗಲ್ವವ. ಎದಳು ಹೋಗಿ ಸಂತೃಪ್ತಿ ಹೋಟ್ಲಲ್ಲಿ ಅಪ್ಪ ಮಗಳಿಬ್ರು ಏನು ಬಿರಿಯಾನಿ ತಿಂದ್ರ? ನಾವಿಬ್ರು ನಾನು ನಮ್ಮ ಸಾನು ಬರೋ ತಂಗ್ಳ ತಿಂತ ಕೂತಿದ್ದೀವಿ. ಉಳ್ಕೆ ಬಳಕೆದು ಮನೇಲಿ. ಏನದು ತೆಗಿಸನು? ಏನು ಸ್ವೀಟ್? ಪನ್ನೀರ್ ಬರ್ಗರ. ಏನೋ ತಿನ್ಬೇಕು ಅಂತ ಅನಿಸ್ತಾ ಇಲ್ಲ ರೀ. ನಮ್ಗೆ ಆ ಬೇಕ್ರಿ ದಿಲ್ಪಸನ್ ಪ್ಲೀಸ್ ತರಬೇಡಿ, ಜಿಗುಪ್ಸೆ ಬಂದ್ಬಿಟ್ಟೈತೆ ನಮಗೆ. ಅದು ತಿಂದು ಅದೊಂದು ಸಂತ ಅಭ್ಯಾಸ ಆಗ್ಬಿಟ್ಟವ್ರೆ. ಇದನ್ನ ಯಾರು ಕೇಳ್ದವ್ರು? ಇವೆಲ್ಲ ಯಾರು ಕೇಳ್ದವ್ರು? ನಮಗೆ ಬೇಕಾಗಿಲ್ಲ. ನಾನೆಲ್ಲ ನೈಟಲ್ಲಿ ಹೊರಗಡೆ ಊಟ ಕೊಡಿಸ್ತೀನಿ ಅಂದ್ಬಿಟ್ಟು ಇವಾಗ ತಂದು ಕೊಟ್ಬಿಟ್ಟು ಪ್ಯಾಚ್ ಅಪ್ ಏನಾದ್ರು ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಏಯ್ ಕುಡಿಬಾರ್ದು. ಯಾಕೆ ಕೊಡ್ಸಿದ್ರಿ ಇವಳಿಗೆ? ಅದು ಚೆನ್ನಾಗಿ ಬಿರಿಯಾನಿ ತಿನ್ಕೊಂಡು ಮಜಾ ಮಾಡ್ಕೊಂಡು ಬಂದವ್ರು. ನಾನು ಚಕ್ಲಿ ಉಪ್ಪಟ್ಟು ಮಾಡೋಣ ಅಂದವಳು. ಚಳಿಗೆ ಸುಮ್ಮನೆ ಹಾಗೆ ಸ್ವೆಟರ್ ಹಾಕೊಂಡು ಹಚ್ಕೊಂಡು ಮಲಗಿದ್ದೀನಿ. ನಮ್ಮ ಸಂತನ ಬರ್ತಾ ಇದ್ದಂಗೆ ಟಿ ಶರ್ಟ್ ಬಿಚ್ಚಿ ಇಡಬೇಕು. ಬಟರ್ ಚಿಕನು ತಿಂದೆಯಾ? ಏನು ತಿಂದೆ? ಏನೇನು ಚಿಕನಲ್ಲಿ? ಲೆಗ್ ಪೀಸು, ಲಾಲಿಪಾಪ. ಇವಳು ತಿನ್ನೆ ಅಂದೆ. ಕಾರ್ತಿಕೆ ಮಾಸ ನಾನು ಮಾಡ್ತೀನಿ, ನೀನು ತಿನ್ನು ಅಂದೆ. ನನ್ನ ಮಮ್ಮಿ ನಿನ್ನ ಜೊತೆ ನಾನು ನಾನ್ ವೆಜ್ ತಿಂದಂಗೆ ಇರ್ತೀನಿ ಮಮ್ಮಿ ಅಂದ್ಬಿಟ್ಟು ಇದ್ಲು. ಇವಳು ಅದು ಎಷ್ಟು ಸರಿ ನಾನ್ ವೆಜ್ ತಿಂದಿರೋದಕ್ಕೆ ಗಿಫ್ಟು. ಅದೇವ್ರು ನಿನ್ಗೆ ಹೇಳಿಲ್ಲ ಕೊಡ್ತೀನಿ ನಾನು ಅಂತ. ಎಷ್ಟು ಸರಿ ನಾನ್ ವೆಜ್ಗೆ ಸಂತು ಕರ್ಕೊಂಡು ಹೋಗ್ತೀನಿ ಅಂದವ್ರೆ, ತಿನ್ನಲ್ಲ ಅಂತೆ ಅವಳು. ಕನುಷಿಗೆ ಇವತ್ತು ಶೋಲ್ಡರ್ ಮೇಲೆ ತೆಂಗಿನಕಾಯಿ ಬಿದ್ದಿತ್ತು, ಇಲ್ಲಿ ಬೆನ್ನಲ್ಲಿ. ರೆಡ್ ಆಗ್ಬಿಟ್ಟೈತೆ. ಕಾಣಿಸಲ್ಲ ಬಿಡೋದು ಟೀ ಶರ್ಟಲ್ಲಿ. ತಿಂಡಿ ತಗೊಂಡು ನಡ್ಕೊಬರಕ್ಕೆ ಹೋಗಿ ಶೋಲ್ಡರ್ ಮೇಲೆ ತೆಂಗಿನಕಾಯಿ ಬೆಳೆಸ್ಕೊಂಡು ಬಂದವಳೆ. ಇದು ಪನ್ನೀರ್ ಬರ್ಗರ್ ಅಲ್ಲ, ಪನ್ನೀರ್ ಪಫ್ಫು. ಪನ್ನೀರ್ ಪಫ್ ಇದು ಅಯ್ಯಂಗಾರ್ ಬೇಕ್ರಿ. ಇದು ಅದೇ ಸಾನು ನಾನು ಮಾಡ್ಕೊಡ್ತೀನಲ್ಲ ಮನೆಯಲ್ಲಿ. ಇದು ಬ್ರೆಡ್ದು ಟೋಸ್ಟು. ಇದರಲ್ಲಿ ಏನೋ ತಿನ್ನಲ್ಲ ಅಲ್ವಾ ಇವಳನ್ನ? ತಿನ್ಲಿ ಅವಳು. ಯಾವಾಗಲೂ ಹಂಗೆ ತಿನ್ಬೇಕಾದ್ರೆ ಹೆವಿ ಆಯ್ತು ಅಂತಾಳೆ. ಏನಿದು ಪಟ್ಟಣದ ರಂಗನಾಥ ಸ್ವಾಮಿ ಆಗ್ಬಿಟ್ಟವ್ರು ಸಂತು. ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ. ಬ್ರೆಡ್ ಟೋಸ್ಟ್ ತಿನ್ನು, ಪನ್ನೀರ್ ಪಫ್ ಕೊಡ್ಬೇಡ ಕಣೆ ಅವಳಿಗೆ. ನನಗೇನು ಅಸಿಡಿಟಿ ಆಗೈತೆ, ನನಗೂ ಅವೆಲ್ಲ ತಿನ್ನೋಕ್ಕೂ ಆಗಲ್ಲ. ಚೆನ್ನಾಗೈತಾ? ಊಟ ಹಾಕೊಂಡು ತಿನ್ನೋಣ ಅಂತ ಹೋಯ್ತಾ ಇದ್ಲು ಸಾನು. ಅಷ್ಟರಲ್ಲಿ ಸೀದೋಗ್ಬಿಟ್ಟೈತೆ, ಸೀಸ್ಬಿಟ್ಟವ್ರು ಅಷ್ಟೇ.
ಓಹೋ, ಚೆನ್ನಾಗಿ ಸೀದಷ್ಟು ಟೇಸ್ಟು. ಸೀದೋಗಿರೋ ಅನ್ನ ಕೊಟ್ಟರೆ ಮನೇಲಿ ಬೈತಾ ಇರ್ತಾರೆ, ಅನ್ನ ಸೀಸಿದ್ಯಾ ಅಂತ. ಟೇಸ್ಟ್ ಅಂತೆ ಅದೇನೆ. ತಿನ್ನು ಆಯ್ತು. ಕನುಷಿಗೆ ಸಂತು ತಿನ್ನುವಾಗ ಬೈದಿದ್ಯಾಕೆ ಅಂದರೆ, ಅವಳು ಹೋಟೆಲಲ್ಲಿ ಊಟ ಮಾಡಬೇಕಾದ್ರೆ ಹೇಳಿದ್ಲಂತೆ, ನಂಗೆ ಹೊಟ್ಟೆ ಲೋಡ್ ಆಗಿಬಿಟ್ಟೈತೆ ಅಪ್ಪ, ನಂಗೆ ಇನ್ನು ಸ್ವಲ್ಪನೂ ತಿನ್ನೋಕ್ಕಾಗಲ್ಲ ಅಂತ ಅಲ್ಲಿ ಡ್ರಾಮಾ ಮಾಡಿದ್ದಾಳೆ. ಅದಕ್ಕೋಸ್ಕರ ಸಂತು ಇಲ್ಲಿ ಬಂದು ತಿಂತೀಯಲ್ಲ ಅಂತ ಹೇಳಿ ಬೈತಾಯಿದ್ರು. ಅಂದರೆ ಕನುಷಿ ಊಟ ಅಂದರೆ ಅಷ್ಟು ಇಷ್ಟಪಡಲ್ಲ. ಹೊರಗಡೆ ಏನಾದರೂ ಈ ಥರ ಸ್ನ್ಯಾಕ್ಸು ಚಾಟ್ಸ್ ಅಂದರೆ ಸಿಕ್ಕಾಬಿಟ್ಟೆ ಇಷ್ಟಪಡ್ತಾಳೆ. ಅದಕ್ಕೋಸ್ಕರ ಅವಳು ಊಟನ ಸಾಕು ಅಂದ್ಬಿಡ್ತಾಳೆ. ಇನ್ನೇನಾದರೂ ಸೈಡ್ಸ್ಗೆ ಬೇಕಿದ್ರೆ ತಿಂತಾಳೆ. ಆ ರೀತಿ ಕನುಷಿ ಯಾವಾಗ್ಲೂ. ಇನ್ನು ಆಮೇಲೆ ಸರಿ ಆಯಿತು, ತೆಂಗಿನಕಾಯಿ ಬೇರೆ ಬೆಳೆಸ್ಕೊಂಡು ನೋವಲ್ಲಿ ಇದ್ಲು ಇವತ್ತು, ಜಾಸ್ತಿ ಬೈಯೋದು ಬೇಡ, ತಿನ್ನಲಿ ಬಿಡಿ ಅಂತ ಹೇಳಿಬಿಟ್ಟು ಅವಳಿಗೂ ಕೊಟ್ಟು ಬಂದೆ. ತಿಂತಾ ಕೂತಿದ್ರು ಇಬ್ಬರೂ, ಸಾನುಕನು ಇಬ್ಬರು. ನಾನು ಅಸಿಡಿಟಿ ಆಗಿತ್ತು, ನನಗೆ ಹುಷಾರಿಲ್ಲದೆ ಇರೋದ್ರಿಂದ ಅದೆಲ್ಲ ಆಯಿಲಲ್ಲಿ ಫ್ರೈ ಮಾಡಿರೋದು ಬೇಡ ಅಂತ ಹೇಳ್ಬಿಟ್ಟು ನಾನು ತಿನ್ನಲಿಲ್ಲ. ಇನ್ನು ಅದಾದಮೇಲೆ ನಾನು ನುಪ್ಪಟ್ಟು ಮಾಡೋಣ, ಚಕ್ಲಿ ನುಪ್ಪಟ್ಟು ಅಂತ ಎದ್ದು ಬಂದೆ. ಇನ್ನೇನು ಟೈಮ್ 3 ಗಂಟೆ ಆಗಿದೆ. ಇವಾಗಲೂ ಕೂತ್ರೆ ಇನ್ನು ಇವತ್ತು ಚಕ್ಲಿ ನುಪ್ಪಟ್ಟು ಆಗಲ್ಲ ಅನಿಸ್ತು, ಅದಕ್ಕೋಸ್ಕರ ಮಾಡೋಣ ಅಂತ ಬಂದೆ. ಇನ್ನೂ ನುಪ್ಪಟ್ಟು ಮಿಷಿನ್ನ ವಾಶ್ ಮಾಡಿ ಎತ್ತಿಟ್ಕೊಂಡೆ. ನೆಕ್ಸ್ಟಿಗೆ ನುಪ್ಪಟ್ಟಿಗೆ ನಾನು ಪೌಡರ್ ಹೇಗೆ ಮಾಡಿಸ್ಕೊಂಡಿದ್ದೆ ಅಂದರೆ, 2 ಗ್ಲಾಸಷ್ಟು ಅಕ್ಕಿನ ತೊಳೆದು ಒಣಗಕ್ಕೆ ಹಾಕಿದೆ. ನಾನು ಇವಾಗ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಗ್ಲಾಸಲ್ಲಿ 2 ಗ್ಲಾಸಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ 2 ಇಡಿಯಷ್ಟು ಕಡಲೆಬೇಳೆನ ಹುರ್ಕೊಂಡು ಹಾಕ್ಕೊಂಡಿದ್ದೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿದ್ಬಿಟ್ಟು ಹಾಕ್ಕೊಂಡು ಮಿಲ್ಲಲ್ಲಿ ಹಾಕ್ಸ್ಕೊಂಡಿದ್ದೆ. ಇದ್ರ ಜೊತೆ ನಾವು ಹುರ್ಗಡ್ಲೆನೂ ಕೂಡ ಹಾಕ್ಕೊಂಡು ಮಿಲ್ ಮಾಡಿಸ್ಕೊಳ್ಬೇಕಿತ್ತು. ಅವತ್ತು ಹುರ್ಗಡ್ಲೆ ಖಾಲಿಯಾಗಿತ್ತು ಮಿಲ್ ಮಾಡಿಸ್ಬೇಕಾದ್ರೆ, ಅದಕ್ಕೋಸ್ಕರ ಮನೆಯಲ್ಲೇ ಹುರ್ಗಡ್ಲೆನ ಪೌಡರ್ ಮಾಡಿಕೊಂಡು 1 ಬೌಲಷ್ಟು ಹುರ್ಗಡ್ಲೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟಿಗೆ ಒಣಮೆಣ್ಸಿನ್ಕಾಯಿ ಬೇಕಿದ್ರು ಹಾಕ್ಕೊಂಡು ಮಿಲ್ ಮಾಡಿಸ್ಕೊಳ್ಬೋದು. ಬಟ್ ನಾನು ಇಲ್ಲಿ ಒಣಮೆಣ್ಸಿನ್ಕಾಯಿನೂ ಕೂಡ ಹಾಕಿಲ್ಲ. ಬೇಕಿದ್ರೆ ಚಿಲ್ಲಿ ಪೌಡರ್ನೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಅದೇ ಪೌಡರ್ ಜೊತೆಗೆ. ನೆಕ್ಸ್ಟಿಗೆ ಒಂದು ಜಾರ್ನ ಇಟ್ಕೊಂಡು ಅದ್ರ ಜೊತೆಗೆ ಅದಕ್ಕೆ 2 ಇಡಿಯಷ್ಟು ತೆಂಗಿನಕಾಯಿ, ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಈ ರೀತಿ ರುಬ್ಬ ಹಾಕಿದ್ರು ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ 1 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು. ನಮ್ಮ ಮನೆಗಳಲ್ಲಿ ಇನ್ನು ಚಕ್ಕೆ ಲವಂಗ ಶುಂಠಿ ಎಲ್ಲದನ್ನು ಹಾಕ್ತಾರೆ, ಬಟ್ ನಾನು ಅದೇನೂ ಯೂಸ್ ಮಾಡಲ್ಲ, ಜಾಸ್ತಿ ಮಸಾಲೆ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಇದು ರುಬ್ಬಿದ್ದಾಗಿದೆ. ಇದ್ರ ಜೊತೆಗೆ 1 ಇಡಿಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿನ ಜಜ್ಜಿ ಹಾಕಿದ್ರೂ ಫ್ಲೇವರ್ ಚೆನ್ನಾಗಿರುತ್ತೆ, ಹಾಗೆ ಲೈಟಾಗಿ ಗ್ರೈಂಡ್ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ. ನೆಕ್ಸ್ಟಿಗೆ ಕಡಲೆಬೀಜ, ನಿಮ್ಮ ಟೇಸ್ಟ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಕಡಲೆಬೀಜನ ಹಾಕೊಳ್ಳಿ. ಜಾಸ್ತಿ ಹಾಕಿದ್ರು ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲ ನಿಮ್ಗೆ ಇಷ್ಟ ಆಗಲ್ಲ ಕಡಲೆಬೀಜದ ಫ್ಲೇವರ್ ಅಂದರೆ ಸ್ವಲ್ಪನೇ ಹಾಕ್ಕೊಂಡು ತರಿಯಾಗಿ ಪಲ್ಸ್ ಮಾಡಲಿ. ಹಾಗೆ ಒಂದೇ ಒಂದು ರೌಂಡು ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇನ್ನು ಅದನ್ನು ತೆಗೆದು ಅಕ್ಕಿ ಹಿಟ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಆ ಮಸಾಲೆ ಎಲ್ಲದನ್ನು. ಅದ್ರ ಜೊತೆಗೆ ಸಣ್ಣದಾಗಿ ಕಟ್ ಮಾಡಿರೋ ಅಂಥ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟಿಗೆ ಚೆನ್ನಾಗಿ ಬಿಸಿಯಾಗಿ ಕಾಯಿಸಿರೋ ಅಂಥ ಎಣ್ಣೆನ ಹಾಕ್ಕೊಳ್ಬೇಕು. ಎಣ್ಣೆನ ಹಾಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಈ ರೀತಿ. ಇನ್ನು ನೆಕ್ಸ್ಟಿಗೆ ಬಿಸಿ ಎಣ್ಣೆ ಹಾಕಿರೋದ್ರಿಂದ ಕೈ ಹಾಕಿ ಕಲಸೋದಕ್ಕೆ ಹೋಗಬಾರ್ದು, ಕೈ ಸುಟ್ಬಿಡುತ್ತೆ. ಅದಕ್ಕೋಸ್ಕರ 1 ಸ್ಪೂನ್ ಇಟ್ಕೊಂಡು ಅದನ್ನು ಲೈಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟಿಗೆ ಅರಿಶಿಣದ ಪುಡಿ ಸ್ವಲ್ಪ ಹಾಕ್ಕೊಂಡು ನೀರು ಯಾವುದನ್ನು ಹಾಕ್ತೇನೆ. ಚೆನ್ನಾಗಿ ಅಕ್ಕಿ ಹಿಟ್ಟಲ್ಲಿ ಏನು ಮಸಾಲೆ ರುಬ್ಕೊಂಡಿದ್ವಿ ಅದೆಲ್ಲ ಅಕ್ಕಿ ಹಿಟ್ಟಲ್ಲಿ ಮಿಕ್ಸ್ ಆಗೋ ಥರ ಫಸ್ಟಿಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಅದಾದಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿ ಈ ಚಪಾತಿ ಹಿಟ್ಟು ಏನು ಬರುತ್ತೆ ಅದಕ್ಕೆ ಕಲಿಸ್ಕೊಂಡ್ರೂ ನಡೆಯುತ್ತೆ. ತುಂಬ ತೆಳುವಾಗಲ್ಲ, ಆದಷ್ಟು ಗಟ್ಟಿಯಾಗಿ ಕಲಿಸ್ಬೇಕು. ಸ್ವಲ್ಪ ಹಿಟ್ಟನ್ನ ಬೇಕಿದ್ರೆ ನೀವು ತೆಗೆದಿಟ್ಕೊಂಡು ಕಲಸಿ ಅದೇನಾದರೂ ತೆಳುವಾಯಿತು ಅಂದರೆ ಮತ್ತೆ ಬೇಕಿದ್ರೂ ಆ್ಯಡ್ ಮಾಡ್ಕೊಳ್ಬೋದು. ಹಿಟ್ಟೇ ಇಲ್ಲ ಅಂದರೆ ನೀರನ್ನ ಆದಷ್ಟು ನೋಡಿ ಸ್ವಲ್ಪನೇ ಹಾಕ್ಕೊಂಡು ನೀವು ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆಯದಾಗಿರುತ್ತೆ. ಇನ್ನು ಇವಾಗ ಮಸಾಲೆ ಎಲ್ಲ ಮಿಕ್ಸ್ ಆಗಿದೆ. ಈ ಟೈಮಲ್ಲಿ ನಾನು ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತೀನಿ, ಅಂದರೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು. ಇದು ಮಿಕ್ಸ್ ಮಾಡಿದ್ದಾದಮೇಲೆ ಒಂದು ಹದಕ್ಕೆ ಬಂದಮೇಲೆ ಅದನ್ನು ನಾವು ಚಪಾತಿ ಹಿಟ್ಟನ್ನ ಹೇಗೆ ನಾದ್ತೀವಿ ಹಾಗೇ ಚೆನ್ನಾಗಿ ನಾದ್ಕೊಳ್ಬೇಕು. ಚೆನ್ನಾಗಿ ನಾದಿದಾಗ ನುಪ್ಪಟ್ಟುಗಳು ಕ್ರ್ಯಾಕ್ ಆಗಲ್ಲ. ಹಾಗಾಗಿ ಚೆನ್ನಾಗಿ ಇವಾಗ ನಾದ್ಕೊಳ್ತಾ ಇದ್ದೀನಿ. ನಾದ್ಕೊಂಡಿದ್ದಾದಮೇಲೆ ಅದನ್ನೆಲ್ಲದನ್ನು ಉಂಡೆ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಯಾರಾದರೂ ಹೆಲ್ಪ್ ಇದ್ದರೆ ಈ ಥರ ಮಾಡಬೇಕಾದ್ರೆ ಅವರು ಉಂಡೆ ಮಾಡಿಕೊಟ್ರೆ ನಾವು ನುಪ್ಪಟ್ಟು ಮಾಡ್ಬೋದು. ಬಟ್ ಒಬ್ಬರೇ ಮಾಡಬೇಕಾದ್ರೆ ನಾವೇ ಮಾಡಿ ಇಟ್ಕೊಳ್ಬೇಕಲ್ವ, ಅದಕ್ಕೋಸ್ಕರ ಫಸ್ಟಿಗೆ ನಾನು ಉಂಡೆನೂ ಕೂಡ ರೆಡಿ ಮಾಡಿ ಇಟ್ಕೊಂಡು ಬಿಡ್ತಾಯಿದ್ದೀನಿ. ಎಲ್ಲದನ್ನು ಉಂಡೆ ರೆಡಿ ಮಾಡಿಕೊಂಡು ಅದಾದಮೇಲೆ ನುಪ್ಪಟ್ಟುಗಳನ್ನ ನಾನು ಅಂದರೆ ಪ್ರೆಸ್ ಮಾಡ್ತೀನಿ. ಇನ್ನು ಅದಾದಮೇಲೆ ಒಂದು ಹೋಳಿಗೆ ಶೀಟು, ಒಂದಲ್ಲ 2 ತೊಗೊಂಡಿದ್ದೀನಿ. ಹೋಳಿಗೆ ಶೀಟ್ಗೆ ಎರಡಕ್ಕೂ ಎಣ್ಣೆ ಸ್ವಲ್ಪ ಹಚ್ಕೊಂಡ್ರೆ ಸಾಕು. ಹಚ್ಕೊಂಡು ನಾನೇನು ಮಾಡಿ ಇಟ್ಕೊಂಡಿದ್ದೀನಿ ಆ ಉಂಡೆನ ಇಟ್ಟು ಅದರ ಮೇಲ್ಗಡೆ ಒಂದು ಹೋಳಿಗೆ ಶೀಟ್ನ ಕ್ಲೋಸ್ ಮಾಡಿಟ್ಟು ಲೈಟಾಗಿ ಪ್ರೆಸ್ ಮಾಡಬೇಕು. ತುಂಬ ಪ್ರೆಸ್ ಮಾಡಿದ್ರೆ ಅದು ನುಪ್ಪಟ್ಟಾಗಲ್ಲ, ಹಪ್ಪಳ ಆಗಿಬಿಡುತ್ತೆ. ಅದಕ್ಕೋಸ್ಕರ ಲೈಟಾಗಿ ಪ್ರೆಸ್ ಮಾಡಿ ಆದಷ್ಟು ಥಿಕ್ನೆಸ್ ಆಗಿರೋ ಥರ ನುಪ್ಪಟ್ಟನ್ನ ಪ್ರೆಸ್ ಮಾಡ್ಕೊತಾ ಇದ್ದೀನಿ. ಎಲ್ಲದನ್ನು ಹೀಗೆ, ಎಲ್ಲದೂ ಅಲ್ಲ, ಸ್ವಲ್ಪ ಹೀಗೆ ಪ್ರೆಸ್ ಮಾಡಿ ಇಟ್ಕೊಂಡು ಎಣ್ಣೆನ ಬಿಸಿಯಾಗೋದಕ್ಕಿಟ್ರೆ ಒಂದೇ ಸರಿ ಒಂದು 6ರಿಂದ 7 ಹಾಕಿ ಕರ್ಕೊಳ್ಬೋದು. ಸೊ ಇವಾಗ ನಾನು ಒಂದು 6ರಿಂದ 7 ನುಪ್ಪಟ್ಟನ್ನ ಪ್ರೆಸ್ ಮಾಡ್ಕೊತಾ ಇದ್ದೀನಿ. ಆದಷ್ಟು ಕ್ರ್ಯಾಕ್ ಕಮ್ಮಿ ಆಗಿದೆ, ಚೆನ್ನಾಗಿ ನಾದಿರೋದ್ರಿಂದ ಕ್ರ್ಯಾಕ್ ಬರ್ತಾ ಇಲ್ಲ ಅದರಲ್ಲಿ. ಇನ್ನು ಪದೇ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. 4ರಿಂದ 5 ನುಪ್ಪಟ್ಟ ಆದಾಗ ಬೇಕಿದ್ರೆ ಎಣ್ಣೆ ಹಾಕೊಂಡ್ರು ಸಾಕು, ತೀರಾ ಎಣ್ಣೆ ಬಳಸಬೇಕು ಅನ್ನೋದೇನಿಲ್ಲ. ಇನ್ನು ನೆಕ್ಸ್ಟಿಗೆ ಎಣ್ಣೆ ಕಾಯ್ದಕ್ಕೆ ಇಟ್ಟಿದ್ದಕ್ಕೆ ಸ್ವಲ್ಪ ಹಿಟ್ಟು ಹಾಕಿ ನೋಡಿದೆ. ಅದು ಹಿಟ್ಟು ಹಾಕಿದ ತಕ್ಷಣ
ಮೇಲೆ ಎದ್ದು ಬರಬೇಕು ಹಿಟ್ಟು, ಕೆಳಗೆ ಹೋಗಿ ಕೂತ್ರೆ ಎಣ್ಣೆ ಕಾದಿಲ್ಲ, ಆಮೇಲೆ ನುಪ್ಪಟ್ಟು ಹಾಕಿದ್ರೆ ಚೆನ್ನಾಗಿ ಬೇಯೋದಿಲ್ಲ. ಆ ರೀತಿ ಎದ್ದು ಬರ್ತಿದೆ ಅಂದಾಗ ಈ ಎಲ್ಲ ನುಪ್ಪಟ್ಟುಗಳನ್ನೂ ಹಾಕ್ಕೊಂಡು ಕುಕ್ ಮಾಡ್ಕೊಳ್ಬೋದು. ಇನ್ನು ಇವಾಗ ಎಲ್ಲ ನುಪ್ಪಟ್ಟುಗಳನ್ನೂ ಹಾಕ್ಕೊಂಡೆ, ಎಲ್ಲದೂ ಅಲ್ಲ, ನಾನು ಎಷ್ಟು ಪ್ರೆಸ್ ಮಾಡಿದ್ದೀನಿ ಅಷ್ಟನ್ನ ಹಾಕ್ಕೊಂಡೆ. ಹಾಕಿದ ತಕ್ಷಣ ಯಾವತ್ತೂ ಕೈ ಹಾಕೋದಕ್ಕೆ ಹೋಗಬಾರ್ದು, ಅದು ಕೂಡ ನುಪ್ಪಟ್ಟೆಲ್ಲ ಮುರಿದೋಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ಉಲ್ಟಾ ಮಾಡಿ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕುಕ್ ಮಾಡಿದೆ. ಇವಾಗ ಅದರಲ್ಲಿ ಉಕ್ಕಿ ಬರ್ತಿದ್ದ ಎಣ್ಣೆ ಎಲ್ಲ ಕಮ್ಮಿ ಆಗಿದೆ, ಇವಾಗ ಇದು ಕುಕ್ ಆಗಿದೆ ಅಂತ ಹೇಳಿ ಅರ್ಥ. ಇನ್ನು ಇವಾಗ ಇದನ್ನು ತೆಗೆದ್ರೆ ನುಪ್ಪಟ್ಟು ರೆಡಿ ಆಗುತ್ತೆ. ಈಸಿಯಾಗಿ ಮಾಡ್ಬೋದು ನುಪ್ಪಟ್ಟು, ಚಕ್ಲಿಗಿಂತ ತುಂಬ ಈಸಿ ಮಾಡೋವಂಥದ್ದು ನುಪ್ಪಟ್ಟು. ಇನ್ನು ನುಪ್ಪಟ್ಟು ಮಾಡಿ ಮುಗಿಸಿದ್ದಾದಮೇಲೆ ಸ್ವಲ್ಪ ಚಕ್ಲಿನೂ ಮಾಡ್ಕೊಂಡು ಬಿಡೋಣ ಅಂತ ಮಾಡ್ತಾಯಿದ್ದೆ. ಚಕ್ಲಿ ಶೇಪ್ ಯಾವುದೂ ಮಾಡ್ತಾ ಇರಲಿಲ್ಲ, ನುಪ್ಪಟ್ಟು ಮಾಡಿ ಚಕ್ಲಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಚಕ್ಲಿ ಎಲ್ಲದನ್ನು ಹಾಗೆ ಮುರುಕು ರೀತಿ ಮಾಡಿಬಿಟ್ಟಿದ್ದೆ, ಡೈರೆಕ್ಟು ಹಾಗೆ ಎಣ್ಣೆನಲ್ಲೇ ಲಟ್ಸ್ಬಿಡೋದು. ಈ ರೀತಿಯಾಗಿ ಮಾಡಿಬಿಟ್ರೆ ಈಸಿ. ಇದು ಶೇಪ್ ಮಾಡಿದ್ರೆ ಒಂದು ಕಡೆ ನಾವು ಆ ಶೇಪ್ ಮಾಡಿ ಮತ್ತೆ ತೆಗೆದು ಅದರಲ್ಲಿ ಹಾಕಿ ಕಷ್ಟ ಆಗುತ್ತೆ, ಬೇಡ ಅಂತ ಹೇಳಿಬಿಟ್ಟು ಈಸಿಯಾಗಿ ಮಾಡ್ಕೊಳ್ಳೋಣ. ಹೆಂಗಿದ್ರು ನಾವು ತಿನ್ಬೇಕಾದ್ರೆ ಪೂರ್ತಿ ಚಕ್ಲಿನ ಒಳಗೆ ಹಾಕ್ತೀವಿ, ಇಲ್ಲ ಅದನ್ನು ಕಚ್ಚಿ ಮುರಿದೇ ತಾನೇ ತಿನ್ನೋದು ಅಂತ ಹೇಳಿಬಿಟ್ಟು ಈ ರೀತಿ ಚಕ್ಲಿನೂ ಮಾಡಿ ಮುಗಿಸ್ದೆ. 1 hour 4 ಗಂಟೆಗೆ ಶುರು ಮಾಡಿದೆ, 5:30 ಹೊತ್ತಿಗೆಲ್ಲ ಮುಗ್ದೋಗಿತ್ತು. ಚಕ್ಲಿನೂ ಪಟ್ಟೆಲ್ಲ ಮುಗಿಸಿ ಎಲ್ಲದನ್ನು ಕ್ಲೀನ್ ಮಾಡಿ ಕೂಡ ಆಗೋಗಿತ್ತು. ಅದ್ರ ಜೊತೆ ನಮ್ಮ ಮನೆಯಲ್ಲಿ ಮಾಡಬೇಕಾದ್ರೆ ಬರೋದು ಹೋಗೋದು ತಿನ್ನೋದಿರ್ತಿತ್ತು. ಬಟ್ ಸಂತು ಬಂದಿರಲಿಲ್ಲ, ಯಾಕೆಂದರೆ ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡಿದರು ಅಂತ ಹೇಳಿದ್ರಲ್ವ, ಅದಕ್ಕೋಸ್ಕರ ಅವ್ರು ಬಂದೇನು ತೊಗೊಂಡಿರಲಿಲ್ಲ. ಇನ್ನೆಲ್ಲ ಮಾಡಿ ಹೋಗಿ ನಾನೇ ಕೊಟ್ಟರಾಯ್ತು ಅಂತ ಹೇಳಿಬಿಟ್ಟು ಕೊಟ್ಟೆ. ಇನ್ನು ಕನುಷಿದು ಕೈ ಏಟಾಗ್ಬಿಟ್ಟಿತ್ತಲ್ಲ, ಕೈನ ನೋಡಿ ಬಿಡೋಕ್ಕೆ ರೆಡಿ ಇಲ್ಲ. ಏನೋ ಈ ಹಾಸ್ಪಿಟಲಲ್ಲಿ ಪ್ಯಾಚ್ ಹಾಕಿ ಕಳಿಸಿರ್ತಾರಲ್ಲ ಆ ಥರ ಇಟ್ಕೊಂಡು ಓಡಾಡ್ತಾ ಇದ್ಲ ಅವಳು. ಹೆಂಗೈತೆ ಟೇಸ್ಟ್? ನೋ ಪೆಟ್ ಟೇಸ್ಟ್ ಎಲ್ಲ ಉಂದಿ ನುಪ್ಪಿಟ್ಟು ನೋಡ್ರಿ ಫಸ್ಟು. ಅಲ್ಲ, ಕಡಲೆ ಬೀಜ ಅಲ್ಲಲ್ಲಿ ಖಾರ ಕಮ್ಮಿ ಆಯ್ತಲ್ವ, ಖಾರ ಇನ್ನು ಸ್ವಲ್ಪ ಹಾಕಿದ್ರು ನಡೆಯೋದು. ಖಾರ ಕಮ್ಮಿ ಮಾಡಿಬಿಟ್ಟೆ ಅಂತ ನನಗೂ ಅನಿಸ್ತು ಸ್ವಲ್ಪ, ಬಟ್ ಟೇಸ್ಟ್ ಚೆನ್ನಾಗೈತೆ. ಬೆಳ್ಳುಳ್ಳಿ ಫ್ಲೇವರು, ಕಡಲೆ ಬೀಜದ ಫ್ಲೇವರು ಎಲ್ಲ ಸಾಕತ್ತಾಗೈತೆ. ಏನು ಅನಲೈಸ್ ಮಾಡ್ತಾಯಿದ್ದೀರಾ? ಏನೋ ಆರ್ಬೇಕಾ? ಸುಡ್ತಾ ಇದ್ದಾವ ಉಪ್ಪಿಟ್ಟು? ಸಾಕತ್ತಾಗೈತಾ ಹಂಗಾರೆ? ಉಪ್ಪಿಟ್ಟು ತಿನ್ನೋ ಕನುಷಿ, ಉಪ್ಪಿಟ್ಟು ಕೊಡ್ರಿ. ಚಕ್ಲಿ ಏನು ತಿಂತಾನೆ ಒಳ್ಳೆ ಹೋಯ್ತಾ ಬತ್ತಕ್ಕಣಂತ ಉಪ್ಪಿಟ್ಟು ಆ ಕಡೆ ಇತ್ತು. ಊದ್ಸಿಲ್ಲ ಅಂದರೆ ಅವಳು ಹೊಡೀರಿ, ನಂಗೆ ಹೊಡಿಬಿಡಿ. ನಾನು ನೋಡಿಸ್ಬಿಡಿ ಫಸ್ಟ್, ಅವಳು ನೋಡಿಸಿ. ಇಂದ ಊಟ ತಂದಿದ್ದಾರೆ ಸಂತು. ರೋಟಿ ಕರಿ. ಏನು ಕರಿ ಅಂದರೆ ಚೆನ್ನ ಕರಿ, ಕಡಲೆಕಾಳು, ಕಾಬೂಲ್ ಕಡಲೆಕಾಳ್ದು ಚೆನ್ನ ಮಸಾಲ ಅಂತೆ. ಜೊತೆಗೆ ದಾಲ್ ಕಿಚಡಿ. ನನಗೆ ಮಾಡೋಕ್ಕೆ ಬರೋಲ್ಲ ಅಂದ್ಬಿಟ್ಟು ಹೋಟ್ಲಲ್ಲಿ ತಂದು ನನಗೆ ತೋರಿಸ್ಕೊಡ್ತಾವ್ರೆ ಸಂತು. ಅಲ್ಲೇ ಸನ ನಾನು ಚೆನ್ನಾಗಿ ಮಾಡ್ತೀನೋ ಇಲ್ವೋ? ನಮ್ಮನೇ ದಾಲ್ ಕಿಚಡಿ ನನಗೆ ಇಷ್ಟ ಆಗೋದು, ಆದರೂ ಸಂತು ಹೊರಗಿಂದ ತರೋದು ಬಿಡೋಲ್ಲ. ಅದ್ರ ಜೊತೆ ದಾಲ್ ಕಿಚಡಿಗೆ ಅಂತ ಹಪ್ಳ, ಅದು ಅರ್ಧ ಎಲ್ಲ ಮುರ್ಕೊಂಡು ತಿನ್ನಬೇಕು. ಅಪ್ಪನಿಗೆ ಸಿಗಲಿಲ್ಲ. ಅಯ್ಯೋ, ಹಂಚ್ಕೊಡ್ತಾವಳೆ ಅವ್ರ ಅಪ್ಪನಿಗೆ. ಒಬ್ಬೊಬ್ಬೊಬ್ಬೊಬ್ಬ ಇಷ್ಟೊಂದೆಲ್ಲ ಐಸ್ ಮಾಡ್ತಾವಳೆ. ಹೊರ್ಗಿಂದ ತಂದಿದ್ದು ಅಂದರೆ ಸಂತು ಬಡಿಸೋದ್ರಲ್ಲಿ ಎಕ್ಸ್ಪರ್ಟು. ತಿನ್ನಿ ಅಂತ ಹಾಕ್ತಾರೆ. ಏನೋ ಇವಾಗ ಇದನ್ನು ಊಟನ ತಿಂದು ಮುಗಿಸಿ ಅದಾದಮೇಲೆ ಟಾಚಿ ಮಾಡೋದು. ಇನ್ನು ಬೆಳಗ್ಗೆ ಸೋಮವಾರ ಪೂಜೆದು ಅಂದರೆ ಎಲ್ಲ ಇವತ್ತೇ ಕ್ಲೀನ್ ಮಾಡಿ ರೆಡಿ ಮಾಡಿದ್ದಾಗಿದೆ. ಪೂಜೆ ಆಗಿದೆ, ಬೆಳಗ್ಗೆ ಸಿಂಪಲಾಗಿ ಪೂಜೆ ಮಾಡೋವಂಥದ್ದು. ಇವಾಗ ಹೊಟ್ಟೆ ತುಂಬ ಯಾವುದೋ ಮೂವಿ ನೋಡೋಣ ಅಂತ ಹೇಳೋರೆ ಸಂತು. ಮೂವಿ ನೋಡ್ಕೊಂಡು ಮಲ್ಕೊಳ್ಳೋಣ. ಫಸ್ಟ್ ಇವಾಗ ತಿಂದು ಮುಗಿಸ್ತೀವಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಸಬ್ಸ್ಕ್ರೈಬ್ ಮಾಡೋದೇ ಬೇಡ. ಸಬ್ಸ್ಕ್ರೈಬ್ ಮಾಡಿ ಆಯ್ತಾ? ಥ್ಯಾಂಕ್ ಯು ಸೋ ಮಚ್.